ಏನ್ ಸರ್ ರೈಟು? ರೇಟ್ ಎಲ್ಲ 93 ರೂಪಾಯಿ ಐತೆ ಮೇಡಮ್. 93 ಆಗಿದೆ ನಿಮ್ದು? 93 ಏನ್ ರೇಟ್ ಹೇಳಿ? 90 ರೂಪಾಯಿ ಆಗಿದೆ, 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ CNG. CNG 90 ರೂಪಾಯಿ 10 ಪೈಸೆ ಇತ್ತು, ಇವಾಗ 93 ರೂಪಾಯಿ ಆಗೈತೆ. ಹೌದಾ? 2 ರೂಪಾಯಿ 90 ಪೈಸೆ ಜಾಸ್ತಿ ಆಗೈತೆ. ಹೇಗೆ ಸರ್ ಜೀವನ? ಜೀವನ ತುಂಬಾ ಕಷ್ಟ ಇದೆ, ಏನ್ ಮಾಡ್ಬೇಕಲ್ಲ. ಹೇಗೆ ಸರ್ ಬಾಡಿಗೆ ಹೇಗೆ ಬೀಳುತ್ತೆ? ಬಾಡಿಗೆ ಎಲ್ಲ ಕಮ್ಮಿ ಆಗ್ಬಿಡ ಮೇಡಮ್. ಈ ಬಾಡಿಗೆ ಮಾಮೂಲಿ ಅದೇ ರೇಟು. ಹಾ. 20 ರೂಪಾಯಿ 22 ರೂಪಾಯಿ 24 ರೂಪಾಯಿ ಕೊಡ್ತಾನೆ, ಫಸ್ಟ್ 12 ರೂಪಾಯಿ ಕೊಡ್ತಾನೆ. CNG ಮಾತ್ರ ಪೆಟ್ರೋಲ್ ಮಾತ್ರ ಜಾಸ್ತಿ ಆಯ್ತದೆ. ಸಂಪಾದನೆ ಕಮ್ಮಿ, ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ ನಿಭಾಯಿಸ್ತಿರೋ ಸಂಸಾರನ ಆಗ್ತಾ ಇದೆಯಾ? ಆಯ್ತಾ, ಪರವಾಗಿಲ್ಲ ಮಾಡ್ಬೇಕು. ಮಾಡ್ಬೇಕಲ್ಲ, ಕಷ್ಟ ಸುಖ ಮಾಡ್ಬೇಕಲ್ಲ. ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತು, ಸ್ಕೂಲಿಗೆ ಫೀಸ್ ಕಟ್ಬೇಕು, ಅದಕ್ಕೆ ದುಡಿತಾ ಇದೆ. ಹೌದು. ಹೇಗೆ ಸರ್ ಬಂದಿದ್ದು ದುಡ್ದಿದ್ದೆಲ್ಲ ಪೆಟ್ರೋಲು ಡೀಸೆಲ್ಲು CNGಗೆ ಆಗ್ಬಿಟ್ರೆ? CNGಗೆ ಆಗ್ಬಿಟ್ರೆ ಕಷ್ಟ ಮೇಡಮ್. ಹೆಂಡತಿ ಮಕ್ಳು ಈಗ ಇಲ್ಲಿ ಬೆಂಗಳೂರಲ್ಲಂತೂ ಭಾರಿ ಹಿಂಸೆ. ಇನ್ನೇನೊಂದು 6 ತಿಂಗಳು ಹೊಂಟಾಯ್ತು ಊರಿಗೆ ಆಯ್ತಿಗೆ. ಇಲ್ಲೆಲ್ಲ ಹಿಂಸೆ ಬೇಡ ನಮಗೆ. ಏನೊಂದು 6 ತಿಂಗಳು ಹೆಂಗ ಜೀವನ ಮಾಡ್ಬೇಕು. ನಮ್ಮ ಮಕ್ಳು ಹೆಂಡತಿ ಮಕ್ಳೆಲ್ಲ ಊರಲ್ಲ, ಅವ್ರು ಇಲ್ಲಿಲ್ಲ. ಹೆಂಗ ಆಯ್ತಿಗೆ ಆರಾಮಾಗಿರ್ತಾರೆ. ಎಲ್ಲ ಹಿಂಸೆ ಮೇಡಮ್. ಏನೋ ಒಬ್ಬಂಟಿಗೆ ಆದ್ರೆ, ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ಇಲ್ಲಿ ಜೀವನ ಮಾಡ್ಬೋದು. ಮದುವೆ ಆಗಿ ಮಕ್ಳು ಓದಿಸ್ಬೇಕು ಅಂತ ಅಂದ್ರೆ ಇಲ್ಲಿ ಜೀವನ ಹಾಕಲ್ಲ. ನಮ್ಗೆ ನಮ್ಮೂರೇ ಚಂದ. ಸರ್ಕಾರಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರದ ಎಲ್ಲ ಕಳ್ರು ಮೇಡಮ್. ಅಲ್ಲ, ಕಷ್ಟನ ಒಂದ್ ಸ್ವಲ್ಪ ನಿಭಾಯಿಸ್ಬೇಕಲ್ವಾ ಸರ್? ಕಷ್ಟ ನಿಭಾಯಿಸ್ಬೇಕು, ಆದ್ರೆ ಏನ್ ಮಾಡೋದು, ಯಾರು ನಿಭಾಯಿಸ್ಬರಲ್ಲ. ಸರ್ಕಾರದವ್ರು ಯಾರು ನಿಭಾಯಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅಲ್ಲಿ ಯಾವ ಸರ್ಕಾರದವ್ರು ನೇವರ್. ನಮ್ಮ ಕಷ್ಟ ನಾವೇ ಅನ್ಭವಿಸ್ಬೇಕೇ ಹೊರತು ಯಾವ ರಾಜಕಾರಣಿಗಳು ವೇಸ್ಟ್. ಬೇಕಾಗಿಲ್ಲ ನಮಗೆ ರಾಜಕಾರಣಿಗಳು. ಏನು ಮಾಡಕ್ಕೆ, ಏನಕ್ಕೆ ಯೂಸ್ ಅವರು ಏನಾರು ಮಾಡ್ತಾ ಇದಾರೆ ಯಾರಿಗಾರು? ಖಂಡಿತ ಯಾವ ರಾಜಕಾರಣಿಗಳು ಬೇಡ ನಮ್ಮ ಕರ್ನಾಟಕಕ್ಕೆ. ಈಗ ಹೊರದೇಶದಲ್ಲೆಲ್ಲ ಒಬ್ಬನೇ ಅಧಿಕಾರಿ ಇರೋದು, ಒಬ್ಬನೇ ಅಧ್ಯಕ್ಷ ಇರೋದು. ಆ ಥರ ಬರ್ಬೇಕು ನಮ್ಮ ಕರ್ನಾಟಕದಲ್ಲಿ, ಆಗ ನಮ್ಮ ದೇಶ ಚೆನ್ನಾಗಿರ್ತದೆ. ಸರ್ ಈಗ ಏನಂತಂದ್ರೆ ಮೆಡಿಕಲ್ದು ಮಾತ್ರೆಗಳು ಮೆಡಿಕಲ್ ಸ್ಟೋರಲ್ಲೂ ಬೆಲೆ ಜಾಸ್ತಿ ಆಗಿದೆ. ಹೌದು, ಎಲ್ಲ ಪ್ರತಿಯೊಂದು ಜಾಸ್ತಿ ಆಗಿದೆ ಮೇಡಮ್. ಪ್ರತಿಯೊಂದು ಜಾಸ್ತಿ ಆಗೈತೆ. ಸಾರ್ವಜನಿಕರಿಗೆ ಆದ್ರೆ ನಮಗೆ ಮಾತ್ರ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಎಲ್ಲ ಪ್ರತಿಯೊಂದು ರೈಟ್ ಜಾಸ್ತಿ ಆಗತ್ತೆ. ತಿನ್ನ ಅನ್ನದಿಂದನೂ ರೈಟ್ ಜಾಸ್ತಿ. ಆದ್ರೆ ನಮಗೆ ಒಂದು ಬಾತ್ರೂಮ್ಗೆ ಹೋದ್ರೆ 10 ರೂಪಾಯಿ, ಮೊದಲು 2 ರೂಪಾಯಿ ಇತ್ತು, ಈಗ 10 ರೂಪಾಯಿ ಕೊಡ್ಬೇಕು ಬಾತ್ರೂಮ್ಗೆ. ಇವಾಗ ಬಾತ್ರೂಮ್ಗೆ ಹೋಗೋದು ದುಡ್ಡು ಕೊಡ್ಬೇಕು. ಏನು ರಿಸರ್ಚ್ ಮಾಡೋಕೆ 10 ರೂಪಾಯಿ ಕೊಡ್ಬೇಕು. ಈಗ ಇಲ್ಲೆಲ್ಲ ಒಯ್ಯಕ್ಕೆ ಹೋದ್ರೆ ಪಾಪ ಇಲ್ಲಿ ಹೆಂಗಸ್ರ ಮಕ್ಳು ಓಡಾಡ್ತಾ ಇರ್ತಾರೆ, ಒಯ್ಯಕ್ಕೆ ಹಾಕಲ್ಲ. ಏನಾರು ಉಯ್ತಾ ಇದ್ರೆ ಯಾರು ನೋಡ್ಕೊಂಡು ಥೂ ಇಲ್ಲಿ ಹುಚ್ಚ ಇದ್ದಾವಲ್ಲ ಅಂತಾರೆ. ಈಗ ಸಾರ್ವಜನಿಕ ಶೌಚಾಲಯ ಅಂತ ಮಾಡಿರೋದೇನು ಸರ್? ಅದಕ್ಕೆ ಅಲ್ವಾ? ಅದಕ್ಕೆ ಮಾಡಿರೋದು. ಆದ್ರೂ 10 ರೂಪಾಯಿ ಕಿತ್ತೋತಾರಲ್ಲ. ಈಗ ಅದಕ್ಕೂ ದುಡ್ಡು ಕೊಟ್ಟು ಹೋಗ್ಬೇಕು. ಏನು ಮಾಡ್ಬೇಕು ನಾವು ಡ್ರೈವರ್ ಮೇಡಮ್. ಈಗ ಹೆಚ್ಚು ಕಮ್ಮಿ ಒಂದು, ಈಗ ಬೆಳಗ್ಗೆ ಟೈಮು ಸಾಯಂಕಾಲ ಟೈಮು 15-20 ಕಿಲೋಮೀಟ್ರ್ ಓಡಬೇಕು ಅಂದರೆ 2 ಅವರ್ ಬೇಕು. 2 ಅವರ್ ನಾವು ತಡ್ಕೊಳಕ್ಕಾಗಲ್ಲ. ಈಗ ಬಾತ್ರೂಮ್ನೇ ಹುಡಿಕೊಂಡು ಹೋಗ್ಬೇಕು ಅಂದರೆ ಹುಡಿಕೊಂಡು ಹೋಗ್ಬೇಕು, ಅಲ್ಗಂಡು ತಡ್ಕೊಳಕ್ಕಾಗಲ್ಲ. ಏನು ಮಾಡಿ ಸೈಡಲ್ಲೆಲ್ಲ ಇರ್ತದೆ ಅಲ್ಲ ಮಾಡ್ಬೇಕು ಅಷ್ಟೇ. ಈಗ ತಮಿಳ್ನಾಡಲ್ಲಿ ವಿಜಯ್ ಅವರು ದುಬೈ ತರ ಮಾಡ್ತೀನಿ ಅಂತ ಹೇಳ್ತಾವ್ರೆ. ತಮಿಳ್ನಾಡು ಯಾರು ಬರ್ಬೋದು ಆ ತರ? ಹೇಳಕ್ ಹಾಕಲ್ಲ ಮೇಡಮ್. ಯಾರು ಕರ್ನಾಟಕದಲ್ಲಿ ಕಷ್ಟ ಇದೆ. ನಮ್ಮ ಕನ್ನಡದಲ್ಲಿ ಯಾವ ಕಷ್ಟ ಅದ. ಅಲ್ಲ ಅವ್ರೆ ಕರ್ನಾಟಕದಲ್ಲಿ ಅವ್ರೆ. ಆದ್ರೆ ಬಂದು ಮಾಡ್ಬೇಕು. ಅವರು ಬಂದು ಮಾಡಿದ್ಮೇಲೆ ಗೊತ್ತಾಗತ್ತೆ. ಸುಮ್ಮನೆ ನಾವು ಇವರೇ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ನೋಡೋದ ಈಗ ಇವ್ರು ಉಪೇಂದ್ರ ಅವರು ಬಂದು ಮಾಡ್ತೀನಿ ಅಂತ, ದುಬೈ ಮಾಡ್ತೀನಿ 5 ವರ್ಷದಲ್ಲಿ ಅಂತ ಹೇಳ್ತಾವ್ರೆ. ಅವರೆಲ್ಲ ಮಾತಾಡೋದು ತಕ್ಕಾಗಿ ಹಂಗೆ ಮಾಡಿದ್ರೆ ಓಕೆ, ಮಾಡಲಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಹಾಗಾಗಿ ಈಗಿರೋಂಥ ರಾಜಕಾರಣಿಗಳು BJP ಅವರಲ್ಲಿ, ದಳದರಲ್ಲಿ, ಕಾಂಗ್ರೆಸ್ ಅವರಲ್ಲಿ ಒಬ್ಬರು ಇಲ್ಲ. ಎಲ್ಲ ಕಳ್ಳನ ಮಕ್ಳು ಅವರು. ಏನು ದೇಶಕ್ಕಾಗಿ ಏನು ಮಾಡಿಲ್ಲ. ಅವ್ರವ್ರು ಕೊಳ್ಳೆ ಹೊಡಿತಾವ್ರೆ ಹೊರತು ನಮ್ಮ ದೇಶದಲ್ಲಿ ಬೇಜಾನ್ ಆದಾಯ ಬರ್ತದೆ. ಅದೆಲ್ಲನ ಗುಳಿಗೆ ಮಾಡಿಕೊಂಡು ಹೊರದೇಶದಿಂದ ಸಾಲ ತಂದು ಅದನ್ನ ಗುಳಿಗೆ ಮಾಡಿಕೊಂಡು 10 ಮಾಡೋದಕ್ಕೆ 1 ಮಾಡಿಬಿಟ್ಟು ಎಲ್ಲನೂ ಮಾಡ್ದಾಗ್ಬಿಟ್ಟು 9 ನುಗ್ಕೋತಾವ್ರೆ ಅವರು. ಅಂಥ ಕಳ್ಳನ ಮಗಳು ರಾಜಕಾರಣಿಗಳು.